ಒಳ್ಳೆಯವರು ಇರೋದ್ರಿಂದನೇ ಇದು ಈ ಇಂಡಿಯಾ ನಡೀತಾ ಇದೆ. ಆದರೆ ನಾವು ನಮಗೆ ಇನ್ಕಮ್ ಟ್ಯಾಕ್ಸ್ ಏನಂದರೆ 1/3 ಪಾರ್ಟ್ನರ್, 2/3 ನಾವು, 1/3 ಇನ್ಕಮ್ ಟ್ಯಾಕ್ಸ್ ಪಾರ್ಟ್ನರ್. ಅವರು ಇದು ಯೋಚನೆ ಮಾಡಲ್ಲ, ಏನು ಅದು ಎಜುಕೇಟೆಡ್ ದಡ್ರು ಅಂತಾರಲ್ಲ, ಎಜುಕೇಟೆಡ್ ದಡ್ರು ಅಂದರೆ ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಹೆಂಗೆ ಅಂದರೆ ಅವರು ನಮ್ಮಂಥ ಅವ್ರಿಗೆ ಉಳಿಸ್ಕೊಂಡ್ರೆ ಸರ್ಕಾರ ನಡೀತದೆ, ಟ್ಯಾಕ್ಸ್ ರೆವೆನ್ಯೂ ಬರುತ್ತೆ, ನಮ್ಮನ್ನು ಉಳಿಸ್ಕೋಬೇಕಲ್ಲ. ನಮ್ಮನ್ನು ಟಾರ್ಚರ್ ಮಾಡಿ, ಬ್ಲ್ಯಾಕ್ ಮೇಲ್ ಮಾಡಿ, ಅವ್ರನ್ನ ಇಲ್ದಿರೋದಲ್ಲ ಇದು ಓಪನ್ ಮಾಡಿ ಇವರೆಲ್ಲ ತೊಂದರೆ ಕೊಡ್ತಾರಲ್ಲ, ಇವ್ರಿಗೆ ನ್ಯಾಯನ? ಅಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ನಿಮ್ಗೆ ಟಾರ್ಚರು ಕೊಡ್ತಾರೆ, ತುಂಬ ತೊಂದರೆ ಕೊಡ್ತಾರೆ, ಕಿರುಕುಳ ಕೊಡ್ತಾರೆ? ಯಾವ ರೀತಿ ಕೊಡ್ತಾರೆ? ಈಗ ಬಂದ್ರಿ, ಇವಾಗ ನನಗೆ ಲಾಸ್ಟು ಒಂದು ನೋಟಿಸ್ ಬಂದಿದೆ. ಏನು, ಜೈನ್ ಡೆವಲಪ್ಮೆಂಟ್ಗೆ ಒಂದು ಲ್ಯಾಂಡ್ ಕೊಟ್ಟಿದ್ದೀವಿ, ಅದು ಬೆಲೆ 1,000 ಕೋಟಿ ಲ್ಯಾಂಡು. ಅದಕ್ಕೆ ನಾವು ತಗೊಂಡಿರೋದು ಎಷ್ಟು ಅಂತೇಳಿದ್ರೆ, ನಾವು ಗೋರ್ಮೆಂಟಿಂದ ಪರ್ಚೇಸ್ ಮಾಡಿರೋ ಲ್ಯಾಂಡ್ ಟೋಟಲ್ ಇದ್ದರೆ ಒಂದು 30 ಕೋಟಿಗೆ ತಗೊಂಡಿರ್ತೀನಿ. ಅದಕ್ಕೆ ಜೈನ್ ಡೆವಲಪ್ಮೆಂಟ್ ಕೊಟ್ಟರೆ ನಮಗೆ 1,000 ಕೋಟಿ ಬರುತ್ತೆ. ಯಾವಾಗ ಬರುತ್ತೆ? ಬಿಲ್ಡಿಂಗ್ ಕಟ್ಟಿದ ಮೇಲೆ, ಆ ಬಿಲ್ಡಿಂಗ್ನ ಮಾರಾಟ ಮಾಡಿದ್ಮೇಲೆ. ಸೇಲ್ ಮಾಡಿದ್ರೆ ಇನ್ಕಮ್ ಅಂದರೆ ಏನು, ಟ್ಯಾಕ್ಸ್ ಅಂದರೆ ಏನು? ಇನ್ಕಮ್ ಬಂದರೆ ಟ್ಯಾಕ್ಸ್, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಂತಾರೆ. ಅದಕ್ಕೆ ಆ ದುಡ್ಡನ್ನ ಇವ್ರು ಹೆಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರಂದರೆ, ಇವಾಗ ಮೇನ್ ಇಶ್ಯೂಗೆ ಬಂದಿದ್ದೀನಿ ನಾನು. ಸಿದ್ಧಾರ್ಥ ಅವ್ರದ್ದು ಬಿಡಿ, ಮತ್ತು ಡಾಕ್ಟರ್ ಸಿದ್ಧಾರ್ಥ ಅವ್ರದ್ದು ಬಿಡಿ, ರಾಯ್ ಅವ್ರದ್ದು ಬಿಡಿ, ಇವಾಗ ನಂದು ತಗೊಳ್ಳಿ. ಇದನ್ನು ನಮಗೆ ಬಿಲ್ಡಿಂಗ್ ಕಟ್ಟಿ ಮಾರಿದ ಮೇಲೆ ನಮಗೆ 1,000 ಕೋಟಿ ಬರೋದು. 1,000 ಕೋಟಿ ಬಂದರೆ 33% ಟ್ಯಾಕ್ಸು. ಶಾರ್ಟ್ ಟೈಮ್ ಅಂದರೆ 20% ಬರುತ್ತೆ, ಲಾಂಗ್ ಟೈಮ್ ಅಂದರೆ 20% ಬರುತ್ತೆ, ಶಾರ್ಟ್ ಟೈಮ್ ಅಂದರೆ 33% ಬರುತ್ತೆ. ಇವಾಗ ಇವ್ರು ಏನು ಮಾಡ್ತಾರೆ, ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ನನಗೆ. ಏನಂತ? ಟ್ರಾನ್ಸ್ಫರ್ ಆಫ್ ರೈಟ್ಸ್. ನಾನು ಯಾವಾಗ ಜೈನ್ ಡೆವಲಪ್ಮೆಂಟ್ಗೆ ಎಂಟ್ರಿ ಆಗಿ ಅವನಿಗೆ ರಿಜಿಸ್ಟ್ರ್ ಕೊಡ್ತೀನಿ, ಆವತ್ತಿಂದ ನೀನು ಟ್ಯಾಕ್ಸ್ ಪೇ ಮಾಡಬೇಕು ಅಂತೇಳ್ಬಿಟ್ಟು ನನಗೊಂದು ನೋಟಿಸ್ ಕೊಡ್ತಾರೆ. ನಾನು ಹೋಗಿ ಅಲ್ಲಿ ಕೇಳ್ತೀನಿ, ಏನು ಸರ್ ಇದು ದಡ್ರನಾಗೆ ಹೇಳ್ತಾ ಇದ್ದೀರಾ, ಇದು ಪ್ರಾಪರ್ಟಿ ಬಂದರೆ, ದುಡ್ಡು ಬಂದರೆ ನಿಮಗೆ ಟ್ಯಾಕ್ಸ್ ಕಟ್ಟಬೇಕು, ದುಡ್ಡೇ ಬಂದಿಲ್ಲ ಅಂದರೆ ಟ್ಯಾಕ್ಸ್ ಎಲ್ಲಿಂದ ಬರುತ್ತೆ ಸರ್ ಅಂತ ಕೇಳ್ತೀನಿ ಅವ್ರಿಗೆ. ಕೇಳಿದ್ರೆ ಕಾನೂನು ಹಂಗೆ ಇದೆ, ನಾನು ಕೊಟ್ಟಿದ್ದೀನಿ, ದಿಸ್ ಇಸ್ ಮೈ ಆರ್ಡರ್, ಯು ಗೋ ಟು ಅಪೀಲ್. ಏನು ಹೇಳ್ತಾನೆ ಅವನು? ದಿಸ್ ಈಸ್ ಮೈ ಆರ್ಡರ್, ಯು ಗೋ ಟು ಅಪೀಲ್. ಅಪೀಲ್ ಹೋಗ್ಬೇಕಂದ್ರೆ ಏನು ಮಾಡಬೇಕು? 20% ಕಟ್ಟಬೇಕು. 131 ಕೋಟಿಗೆ 20% ಅಂದರೆ 23 ಕೋರ್ಸ್ ಕಟ್ಟಬೇಕು. 23 ಕೋರ್ಸ್ ಕಟ್ಟಿ ನಾನು ಅಪೀಲ್ಗೆ ಹೋಗೋಕ್ಕಾಗತ್ತಾ? ಆಗಲ್ಲ. ನಾನಲ್ಲಿ ಅವ್ರಿಗೆ ಇಲ್ಲ ಸರ್ ಏನಾಗುತ್ತೋ ಆಗಲಿ ನೋಡೋಣ ಅಂತೇಳ್ಬಿಟ್ಟು ಬರ್ತೀನಿ. ನನಗೆ ನೋಟಿಸ್ ಮೇಲೆ ನೋಟಿಸ್ ಬರುತ್ತೆ. ಆಮೇಲೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ. ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ನಂದು ಉಮ್ರಾ ಚಾರಿಟಬಲ್ ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ಗೆ ನಾನು ಒಂದು ಗೊಟ್ಟಿಗಿರದಲ್ಲಿ ಒಂದು ಲ್ಯಾಂಡು 111 ಕೋಟಿಗೆ ಮಾರ್ತೀನಿ. ಮಾರಿಬಿಟ್ಟು ಆ ದುಡ್ಡಲ್ಲಿ ತಗೊಂಡು ಬಂದು ಚಾರಿಟಿ ಕೊಡ್ತೀನಿ. ಗೊಟ್ಟಿಗೆರೆ ಸರ್ವೆ ನಂಬರ್ 61 111 ಕೋಟಿಗೆ ಮಾರಿ ಆ ದುಡ್ಡಲ್ಲಿ ಬಂದು ಸ್ಕಾಲರ್ಶಿಪ್ ಮಕ್ಕಳಿಗೆ ಎಜುಕೇಷನ್ಗೆ ಅಂತೇಳ್ಬಿಟ್ಟು ಸ್ಕಾಲರ್ಶಿಪ್ಪು ಫಸ್ಟ್ ಸ್ಟಾರ್ಟ್ ಮಾಡೋಣ ನಾವು ಇಂಡಿಯಾದಲ್ಲಿ. ನನ್ನನ್ನು ನೋಡಿ ಬೇರೆ ಎಲ್ಲರೂ ಉದ್ಯಮಿಗಳು, ಬಿಲ್ಡರ್ಗಳು ಎಲ್ಲ ಹೆಲ್ಪ್ ಮಾಡ್ತಾರೆ ಅಂತೇಳ್ಬಿಟ್ಟು ಆ ಚಾರಿಟಿ ಓಪನ್ ಮಾಡಿ ನಾನು ಖುದ್ದಾಗೆ ಕೊಟ್ಟರೆ ಅಪರಾಧ ಅಂತಾರೆ. ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಹೇಳ್ತಾನೆ, ಸರ್ ನೀವು ಖುದ್ದಾಗೆ ನಿಮ್ಮ ಡೈರೆಕ್ಟಾಗಿ ನೀವು ಕೊಡೋಕ್ಕಾಗಲ್ಲ, ಇದು ಟ್ರಸ್ಟ್ ಮುಖಾಂತರ ನೀವು ಕೊಡಬೇಕು ಅಂತಾನೆ. ನಾನು ಟ್ರಸ್ಟ್ ಮುಖಾಂತರ ಕೊಟ್ರಿ, ಆಮೇಲೆ ಅದಕ್ಕೆ ನೋಟಿಸ್ ಕೊಟ್ಟರೆ ಇಲ್ಲ. ಈಗ CJ ರಾಯ್ ಅವ್ರಿಗೆ ಯಾರಿಗೆ ಕಾರಣ ಏನು? ಆ ಟ್ರಸ್ಟ್ ಮುಖಾಂತರ ನಾನು ಕೊಡ್ತೀನಿ. ನನ್ನ ಮೇಲೆ 8 ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಹೆಂಗೆ 8 ಕೇಸ್ ರಿಜಿಸ್ಟರ್ ಮಾಡಿ ಆ ಟ್ಯಾಕ್ಸ್ ಕಟ್ಟಿರೋ ಹಣ 111 ಕೋಟಿಗೆ ಟ್ಯಾಕ್ಸ್ ಕಟ್ಟಿರೋ ಹಣನ ಅವ್ರು ಏನು ಮಾಡ್ತಾರೆ, ನನಗೆ ಇನ್ನೊಂದು ಟೈಮ್ ಟ್ಯಾಕ್ಸ್ ಕಟ್ಟಿ ಅಂತೇಳ್ಬಿಟ್ಟು ಇವಾಗ ನೋಟಿಸ್ ಕೊಟ್ಟಿದ್ದಾರೆ. ಆ ಟ್ರಸ್ಟ್